ನಾನು ಕೂಡ ಈ ಹಣದ ವಿಚಾರದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿರುವೆ ಮತ್ತು ಈ ಹಣದ ವಿಚಾರದಲ್ಲಿ ತಪ್ಪುಗಳನ್ನು ಮಾಡಿಬಿಟ್ಟು ಪಶ್ಚಾತ್ತಾಪವನ್ನು ಅನುಭವಿಸ್ತಾ ಇರುವ ಸಾವಿರಾರು ಜನರನ್ನು ನಾನು ನೋಡಿರುವೆ. ನಾವು ಟೀನೇಜ್ನಲ್ಲಿರುವಾಗ, ಕಾಲೇಜ್ನಲ್ಲಿರುವಾಗ ಮಾಡೋ ತಪ್ಪುಗಳು ನಮಗೆ ಆವಾಗ ಅರಿವಿಗೆ ಬರಲ್ಲ. ಹೇಗೆ ನಮಗೆ ವಯಸ್ಸಾಗ್ತಾ ಹೋಗುತ್ತೋ, ಅಂದರೆ ನಮಗೆ 40 ವರ್ಷ ಆಗ್ತಾ ಇದ್ದಂತೆ, 50 ವರ್ಷ ಆಗ್ತಾ ಇದ್ದಂತೆ ನಮಗೆ ನಾವು ಮುಂಚೆ ಮಾಡಿರುವ ತಪ್ಪುಗಳು ಅರಿವಾಗೋಕ್ಕೆ ಶುರು ಆಗ್ತವೆ. ಬಟ್ ಏನು ಮಾಡೋದು, ಕಾಲ ಮಿಂಚಿ ಹೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ 20ನೇ ವಯಸ್ಸಿನಲ್ಲಿ ಇಲ್ಲವೇ 30ನೇ ವಯಸ್ಸಿನಲ್ಲಿ ಮಾಡುವ ತಪ್ಪುಗಳಿಂದಾಗಿ ನಮ್ಮ ವೆಲ್ತು ಹಾಳಾಗತ್ತೆ. ಆ ತಪ್ಪುಗಳು ಇಂತಿವೆ. ಮಿಸ್ಟೇಕ್ ನಂಬರ್ 1, ಥಿಂಕಿಂಗ್ ಐ ಹ್ಯಾವ್ ಪ್ಲೆಂಟಿ ಆಫ್ ಟೈಮ್. ಯಾವಾಗ ನಾನು ಕಾಲೇಜ್ನಲ್ಲಿದ್ನೋ ಆವಾಗ ನಾನು ಯಾವ ರೀತಿ ಯೋಚನೆ ಮಾಡ್ತಿದ್ನಪ್ಪ ಅಂತಂದರೆ, ಈ ಇನ್ವೆಸ್ಟ್ಮೆಂಟನ್ನು ಕಲಿಯೋದಕ್ಕೆ, ಫೈನಾನ್ಸ್ ಬುಕ್ಸ್ಗಳನ್ನು ಓದೋಕ್ಕೆ ಈಗೇನಂತ ಅರ್ಜೆನ್ಸಿ ಇದೆ, ಪೂರ್ತಿ ಜೀವನ ನನ್ನ ಹತ್ರ ಬಿದ್ದಿದೆಯಲ್ಲ, ಯಾಕಷ್ಟು ಅರ್ಜೆನ್ಸಿಯನ್ನು ಮಾಡಬೇಕು, ಈಗಾದರೆ ಅವಶ್ಯಕತೆ ಏನಿದೆ ಅಂತ ಉಡಾಪೆ ಮಾಡ್ತಾ ಇದ್ದೆ. ನಮ್ಮ ಅಕ್ಕ ನನಗೆ ಹೇಳ್ತಾ ಇದ್ಲು, ನಾವು ಯು ಆರ್ 18 years old, ನಿನಗೆ ವೋಟಿಂಗ್ ಪವರ್ ಬಂದಿದೆ, ಬಿ ಸೀರಿಯಸ್ ಅಬೌಟ್ ಯುವರ್ ಫೈನಾನ್ಸಸ್, ಲರ್ನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದ್ಲು. ಬಟ್ ನಾನು ನನ್ನ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇದೆಯಲ್ಲ, ಪೂರ್ತಿ ಜೀವನನೇ ಇದೆಯಲ್ಲ ಅಂಥೇಳಿ ಅದನ್ನು ಇಗ್ನೋರ್ ಮಾಡಿಬಿಟ್ಟೆ. ನಾನು ನನ್ನ ಜೀವನದಲ್ಲಿ ಮಾಡಿರುವ ಅತಿ ದೊಡ್ಡ ತಪ್ಪು ಇದೇ ಆಗಿದೆ. ಯಾವಾಗ ನಾನು ನನ್ನ 21ನೇ ವಯಸ್ಸಿಗೆ ಸ್ಟಾರ್ಟಪ್ಪನ್ನು ಶುರು ಮಾಡಿದ್ನೋ ಆವಾಗ ದುಡ್ಡಿನ ಅವಶ್ಯಕತೆ ಬೀಳೋಕ್ಕೆ ಶುರುವಾಯಿತು. ಆವಾಗ ನನಗೆ ಇನ್ವೆಸ್ಟ್ಮೆಂಟಿನ ಮತ್ತು ಫೈನಾನ್ಷಿಯಲ್ ಲಿಟ್ರಸಿಯ ಮಹತ್ವ ಗೊತ್ತಾಗೋಕ್ಕೆ ಶುರುವಾಯಿತು. ಯಾವಾಗ ಈ ರಿಯಾಲಿಟಿ ಬಂದುಬಿಟ್ಟು ನಮ್ಮ ಕಪಾಳಕ್ಕೆ ಬಾರಿಸುತ್ತೋ ಆವಾಗ ನಮಗೆ ಹಣದ ಮಹತ್ವ ಗೊತ್ತಾಗತ್ತೆ. ಗಂಡ್ಮಕ್ಳ ಹತ್ರ ದುಡ್ಡು ಇರ್ದಿದ್ರೆ ಯಾರೂ ನಮಗೆ ಪ್ರೀತಿಯನ್ನು ತೋರಿಸಲ್ಲ, ಯಾರೂ ನಮಗೆ ರೆಸ್ಪೆಕ್ಟನ್ನು ಕೊಡಲ್ಲ ಅನ್ನೋದು ನನಗೆ ಗೊತ್ತಾದಾಗ ನಾನು ಫೈನಾನ್ಷಿಯಲ್ ಲಿಟ್ರಸಿಯ ಬಗ್ಗೆ, ಮನಿ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಸೀರಿಯಸ್ ಆಗಿ ಸ್ಟಡಿ ಮಾಡಿ ಎಲ್ಲವನ್ನು ತಿಳಿದುಕೊಳ್ಳೋಕ್ಕೆ ಶುರು ಮಾಡಿದೆ. ಸಪೋಸ್ ನಾನೇನಾದರೂ ನಮ್ಮ ಅಕ್ಕನ ಮಾತು ಕೇಳಿ ಆಗಲೇ 16, 17, 18ನೇ ವಯಸ್ಸಿಗೆ ಎಲ್ಲವನ್ನು ಕಲಿಯೋಕ್ಕೆ ಶುರು ಮಾಡಿದ್ನಪ್ಪ ಅಂತಂದರೆ ಇನ್ನಷ್ಟು ಫೈನಾನ್ಷಿಯಲಿ ಸಕ್ಸಸ್ಫುಲ್ ಆಗ್ಬೋದಿತ್ತು. ಬಟ್ ಸ್ಯಾಡ್ಲಿ ನನ್ನ ಫೈನಾನ್ಷಿಯಲ್ ಜರ್ನಿ ಶುರುವಾಗೋದೇ 22ನೇ ವಯಸ್ಸಿನ ಕೊನೆಯಿಂದಾಗಿ. ನಿಮ್ಮೊಂದಿಗೂ ಕೂಡ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನನ್ನ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇದೆ ಅಂತ ಹೇಳಿಬಿಟ್ಟು ನೀವು ಕಾಲೇಜ್ನಲ್ಲಿರುವಾಗ ನಿಮ್ಮ ಗೋಲ್ಡನ್ ಟೈಮನ್ನು ವೇಸ್ಟ್ ಮಾಡಬೇಡಿ. ಮಿಸ್ಟೇಕ್ ನಂಬರ್ 2, ಬರ್ನಿಂಗ್ ಮನಿ ಆನ್ ಬ್ಯಾಡ್ ಹ್ಯಾಬಿಟ್ಸ್. ಯಾವಾಗ ನಾನು ಕಾಲೇಜ್ನಲ್ಲಿದ್ನೋ ಆವಾಗ ಕೆಟ್ಟ ಹುಡುಗರ ಸಹವಾಸ ದೋಷದಿಂದಾಗಿ ನಾನು ಕೂಡ 2-3 ಕೆಟ್ಟ ಚಟಗಳಿಗೆ ತುತ್ತಾಗಿದ್ದೆ. ಆವಾಗ ಹಾಗೆ ತಮಾಷೆಗಂತೇಳಿ ಡ್ರಿಂಕ್ಸನ್ನು ಮಾಡೋಕ್ಕೂ ಕೂಡ ಶುರು ಮಾಡಿದ್ದೆ. ಮತ್ತು ಸಿಗರೇಟ್ಗೆ ನಾನು ಬ್ಯಾಡ್ಲಿ ಅಡಿಕ್ಟ್ ಆಗಿದ್ದೆ. ಆವಾಗ ಒಂದು ಸಿಗರೇಟ್ನ ಬೆಲೆ 12 ರೂಪಾಯಿ ಇತ್ತು. ದಿವಸಕ್ಕೆ ನಾನು 5 ಸಿಗರೇಟನ್ನು ಸೇರ್ತಾ ಇದ್ದೆ. ದಿವಸಕ್ಕೆ 60 ರೂಪಾಯಿ ಖರ್ಚಾಗ್ತಾ ಇತ್ತು. ತಿಂಗಳಿಗೆ 1800 ರೂಪಾಯಿ ಈ ಸಿಗರೇಟ್ನ ಮೇಲೆಯೇ ಖರ್ಚಾಗ್ತಾ ಇತ್ತು. ವರ್ಷಕ್ಕೆ 21,600 ರೂಪಾಯಿಯನ್ನು ನಾನು 1 ವರ್ಷ ಸಿಗರೇಟ್ ಮೇಲೆ ಸುಟ್ಟಿರುವೆ ಅಂತ ನಾನು ಹೇಳಬಲ್ಲೆ. ಆವಾಗ ನನಗೆ ಬುದ್ಧಿ ಇರಲಿಲ್ಲ, ಎಂಥವ್ರ ಜೊತೆಗೆ ದೋಸ್ತಿ ಮಾಡಬೇಕು, ಎಂಥವ್ರ ಜೊತೆಗೆ ದೋಸ್ತಿ ಮಾಡಬಾರ್ದು, ಈ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು ಮಾಡಿದರೆ ಏನೇನೆಲ್ಲ ಪರಿಣಾಮಗಳಾಗ್ತವೆ ಇದರ ಬಗ್ಗೆ ನನಗೇನು ಅರಿವಿರಲಿಲ್ಲ. ಸೊ ನಾನೊಂಥರ ಸ್ಟುಪಿಡ್ ಆಗಿದ್ದೆ. ಆವಾಗ ನಾನು ಬ್ಯಾಡ್ ಹ್ಯಾಬಿಟ್ಸ್ಗಳ ಮೇಲೆ ದುಡ್ಡನ್ನು ಸುಟ್ಟಿದ್ದೆ, ಜೊತೆಗೆ ಟೈಮನ್ನು ಕೂಡ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದರ ಎಫೆಕ್ಟು ಈಗ ಗೊತ್ತಾಗತ್ತೆ ನನಗೆ. ಆವಾಗ ನಾನು ಈ ದುಶ್ಚಟಗಳ ಮೇಲೆ ಹಣವನ್ನು ಸುರಿಯೋ ಬದಲು ಬೇರೆ ಪ್ರೊಡಕ್ಟಿವ್ ಆಗಿರುವ ಥಿಂಗ್ಸ್ಗಳ ಮೇಲೆ ಸುರಿಬೋದಿತ್ತು. ಒಳ್ಳೊಳ್ಳೆ ಸ್ಕಿಲ್ಗಳನ್ನು ಕಲಿಯೋದರ ಮೇಲೆ ದುಡ್ಡನ್ನು ಇನ್ವೆಸ್ಟ್ ಮಾಡ್ಬೋದಿತ್ತು. ಇನ್ನೂ ಬೇರೆ ಬೇರೆ ಥರನಾದ ಕೋರ್ಸ್ಗಳಿಗೆ ಜಾಯಿನ್ ಆಗ್ಬೋದಿತ್ತು. ಇನ್ನೂ ಬಹಳಷ್ಟು ಬುಕ್ಸ್ಗಳನ್ನು ಖರೀದಿ ಓದ್ಬೋದಿತ್ತು. ಏನು ಬೇಕಾದರೂ ಮಾಡ್ಬೋದಿತ್ತು. ಬಟ್ ನಾನು 1 ವರ್ಷ ದುಶ್ಚಟ ಮಾಡಿದೆ. ಸೊ ನನ್ನ ಲೈಫಲ್ಲಿ ಆ ರಿಗ್ರೆಟ್ ಅಂತೂ ನನಗಿದ್ದೇ ಇರುತ್ತೆ. 21,600 ರೂಪಾಯಿ ಏನು ಸಣ್ಣ ಅಮೌಂಟ್ ಅಲ್ಲ. ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾನೆ ಸಂಪಾದನೆ ಮಾಡ್ತಾಯಿದ್ದೆ. ಬಟ್ ಅದರಿಂದ ಯೂಸ್ಫುಲ್ ಆಗಿ ಏನೋ ಮಾಡ್ಬೋದಿತ್ತು. ನನಗೆ ಈಗಲೂ ಅದರ ರಿಗ್ರೆಟ್ ಇದೆ. ಬಟ್ ನಿಮ್ಮಲ್ಲೂ ಕೂಡ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಇದೇ ತಪ್ಪನ್ನು ಮಾಡ್ತಾ ಇರ್ತೀರಾ. ಮತ್ತು ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆಗಿ ಜಾಬ್ ಸಿಕ್ಕ ನಂತರ ನೀವು ಇಂಥದ್ದೇ ಏನಾದರೂ ಮಾಡ್ತಾ ಇರ್ತೀರಾ, ದುಶ್ಚಟಗಳ ಮೇಲೆ ದುಡ್ಡನ್ನು ಸುಡ್ತಾ ಇರ್ತೀರಾ, ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತೀರಾ. ಯಾವಾಗ ನೀವು ಸ್ಕೂಲು ಕಾಲೇಜ್ಗಳಲ್ಲಿರ್ತೀರೋ ಆವಾಗ ನಿಮ್ಮ ಫೋಕಸ್ ಏನಾಗಿರಬೇಕಪ್ಪ ಅಂತಂದರೆ ಸ್ಟಡಿ, ಎಜುಕೇಷನ್ನು, ಸ್ಕಿಲ್ ಡೆವಲಪ್ಮೆಂಟು ಇದಾಗಿರಬೇಕು. ಇದನ್ನು ಬಿಟ್ಟು ನೀವು ದುಶ್ಚಟಗಳಲ್ಲಿ ಮುಳುಗೋಗಿದ್ರೆ ಮುಂದೆ ನಿಮ್ಮ ಜೀವನ ಕಷ್ಟ ಆಗುತ್ತೆ. ಮಿಸ್ಟೇಕ್ ನಂಬರ್ 3, ವೇಸ್ಟಿಂಗ್ ಮನಿ ಆನ್ ಚೇಸಿಂಗ್ ಗರ್ಲ್ಸ್. ಬಹಳಷ್ಟು ಜನ ಹುಡುಗರು ಕಾಲೇಜ್ನಲ್ಲಿರುವಾಗ ಅಥವಾ ಜಾಬ್ ಮಾಡ್ತಾ ಇರುವಾಗ, ಬಿಸ್ನೆಸ್ ಮಾಡ್ತಾ ಇರುವಾಗ ತಮ್ಮ ಯೌವನದಲ್ಲಿ ಹುಡುಗಿಯರನ್ನು ಪಟಾಯಿಸೋದಕ್ಕಾಗಿ ಸಿಕ್ಕಾಪಟ್ಟೆ ದುಡ್ಡನ್ನು, ಟೈಮನ್ನು ವೇಸ್ಟ್ ಮಾಡ್ತಾರೆ. ಜೊತೆಗೆ ಲೈಫನ್ನು ಕೂಡ ವೇಸ್ಟ್ ಮಾಡ್ಕೋತಾರೆ.
ನೀವು ಯಾವತ್ತೂ ಕೂಡ ನಿಮ್ಮ ಲೈಫಲ್ಲಿ ಯಾರನ್ನ ಕೂಡ ಇಂಪ್ರೆಸ್ ಮಾಡೋಕ್ಕೆ ಹೆಣಗಾಡೋಕ್ಕೆ ಹೋಗಬಾರ್ದು. ನಾನು ಪ್ರೌಡ್ ಫೀಲ್ ಮಾಡ್ತಾ ಹೇಳಬಲ್ಲೆ, ನಾನು ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಯಾವುದೇ ಓರ್ವ ಮೂರ್ಖ ಹುಡುಗಿಯನ್ನು ಇಂಪ್ರೆಸ್ ಮಾಡೋ ಪ್ರಯತ್ನವನ್ನು ಮಾಡಿಲ್ಲ. ನಾನಾಗಿದ್ದೆ, ನನ್ನ ಲೈಫಿನ ಮೇಲೆ ಫೋಕಸ್ಡ್ ಆಗಿದ್ದೆ. ಮತ್ತೆ ನಾನು ಡೈವರ್ಟ್ ಆದರೂ ಕೂಡ ಮತ್ತೆ ನನ್ನ ಟ್ರ್ಯಾಕಿಗೆ ಬಂದುಬಿಟ್ಟು ಕೆಲಸ ಮಾಡಿರೋದ್ರಿಂದಲೇ ನನ್ನ ಜೀವನದಲ್ಲಿ ಒಂದು ಸ್ವಲ್ಪನಾದರೂ ಏನಾದರೂ ತಿಳ್ಕೊಂಡಿರುವೆ, ಸ್ವಲ್ಪ ಏನಾದರೂ ಈಗ ಮಾಡ್ತಾ ಇರುವೆ. ಯಾರು ತಮ್ಮ ಜೀವನದ 18ನೇ ವಯಸ್ಸಿನಿಂದ ಹಿಡಿದುಬಿಟ್ಟು 24ನೇ ವಯಸ್ಸಿನ ತನಕ ತಮ್ಮ ಲೈಫ್ ಮೇಲೆ ಫೋಕಸ್ ಮಾಡ್ತಾರೋ ಅವರು 30 ವರ್ಷ ಅನ್ನುವಷ್ಟರಲ್ಲೇ ತಮ್ಮ ಲೈಫಲ್ಲಿ ಸೆಟ್ಲ್ ಆಗ್ತಾರೆ. ತಮ್ಮದೇ ಆದ ಸ್ವಂತ ಮನೆ, ಕಾರು ಇವುಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಸ್ಟೇಬಲ್ ಆಗಿಬಿಡ್ತಾರೆ. ಇನ್ನು ಯಾರು 18ರಿಂದ 24ನೇ ವಯಸ್ಸಿನಲ್ಲಿ ಟೈಮ್ ಪಾಸ್ ಮಾಡ್ತಾರೋ, ಹುಡುಗಿಯರನ್ನು ಪಟಾಯಿಸುವುದಕ್ಕಾಗಿ ಸರ್ಕಸ್ಗಳನ್ನು ಮಾಡ್ತಾ ತಿರುಗ್ತಾರೋ, ದುಡ್ಡನ್ನು ಟೈಮನ್ನು ವೇಸ್ಟ್ ಮಾಡ್ತಾರೋ, ಅವರಂತೂ ತಮ್ಮ ಲೈಫಿನ ಸೆಕೆಂಡ್ ಹಾಫ್ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ. ದುಡ್ಡಿಗಾಗಿ ಸಾಯೋ ತನಕ ಒದ್ದಾಡ್ತಾರೆ. ಅದಕ್ಕಾಗಿ ನೀವು 18ರಿಂದ 24ನೇ ವಯಸ್ಸಿನಲ್ಲಿರುವಾಗ ನಿಮ್ಮ ಟೈಮನ್ನು, ನಿಮ್ಮ ದುಡ್ಡನ್ನು ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಳ್ಳೋದಕ್ಕಾಗಿ ದುಡ್ಡನ್ನು ಖರ್ಚು ಮಾಡಿ. ಒಂದು ವೇಳೆ ನೀವೇನಾದರೂ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಿಬಿಟ್ಟು ಮನೆಯಿಂದಲೇ ಲಕ್ಷಗಟ್ಟಲೆ ಹಣವನ್ನು ಗಳಿಸುವ ಆಸೆಯನ್ನು ಹೊಂದಿದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯಿನ್ ಆಗಿ. ಇದೇ ಥರ ನೀವು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಸ್ಕಿಲ್ಲನ್ನು ಕಲಿಬೋದು, ಮೊಬೈಲ್ ವಿಡಿಯೋ ಎಡಿಟಿಂಗ್ ಸ್ಕಿಲ್ಲನ್ನು ಕಲಿಬೋದು, ಲಾಗಿಂಗನ್ನು ಕಲಿಬೋದು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕೂಡ ಕಲಿಬೋದು. ಎಲ್ಲದರ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಯೌವನದಲ್ಲಿರುವಾಗ ಹುಡುಗಿಯರ ಮೇಲೆ ನಿಮ್ಮ ದುಡ್ಡನ್ನು, ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಜೀವನದಲ್ಲಿ ಹೇಗೆ ಬೇಗನೆ ಸೆಟ್ಲ್ ಆಗೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ಮಿಸ್ಟೇಕ್ ನಂಬರ್ 4, ನಾಟ್ ಇನ್ವೆಸ್ಟಿಂಗ್ ಟೂ ಅರ್ಲಿ ಆ್ಯಂಡ್ ನಾಟ್ ಇನ್ವೆಸ್ಟಿಂಗ್ ಮಚ್. ಬಹಳಷ್ಟು ಜನ ತಮ್ಮ ಲೈಫಲ್ಲಿ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಬೇಗನೆ ಶುರು ಮಾಡೋದಿಲ್ಲ. ಮತ್ತು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಿದರೂ ಕೂಡ ಸಫಿಷಿಯೆಂಟಾಗಿ ಸಾಕಾಗುವಷ್ಟು ಹಣವನ್ನು ಇನ್ವೆಸ್ಟ್ ಮಾಡಲ್ಲ. ಅವರು 30-35ನೇ ವಯಸ್ಸಿಗೆ ಡಿಮ್ಯಾಟ್ ಅಕೌಂಟನ್ನು ಶುರು ಮಾಡ್ತಾರೆ. ಇಲ್ಲೇ ಅವರು ಫೇಲ್ಯೂರ್ಗೆ ತುತ್ತಾಗ್ತಾರೆ. ನೀವು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ಫಸ್ಟ್ ಆಫ್ ಆಲ್ ಹಣವನ್ನು ಇನ್ವೆಸ್ಟ್ ಮಾಡಿ. ನಿಮ್ಮ ಹೆಲ್ತ್ನ ಮೇಲೆ, ನಿಮ್ಮ ಎಜುಕೇಷನ್ನ ಮೇಲೆ, ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ, ನಾಲೆಜ್ನ ಮೇಲೆ ಹಣವನ್ನು ಇನ್ವೆಸ್ಟ್ ಮಾಡಿ. ಅದಾದ ನಂತರ ನಿಮ್ಮ ನಾಲೆಜ್ಗೆ ತಕ್ಕಂತೆ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, FD RDಗಳನ್ನಾದರೂ ಮಾಡಿ, ಅಟ್ಲೀಸ್ಟು ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿ, ಮ್ಯೂಚುವಲ್ ಫಂಡ್ಸಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲ ನಿಮ್ಮದೇ ಆದಂತಹ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ. ಈ ರೀತಿ ನಿಮಗೆ ಯಾವ ಫೀಲ್ಡಲ್ಲಿ ನಾಲೆಜ್ ಇದೆನೋ ಅದರಲ್ಲಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿ ಮತ್ತು ಸಾಕಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ಬೇಗನೆ ರಿಟೈರ್ಡ್ ಆಗೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಜೀವನದ ಸೆಕೆಂಡ್ ಹಾಫು ತುಂಬಾ ಕೆಟ್ಟದಾಗತ್ತೆ. ಮಿಸ್ಟೇಕ್ ನಂಬರ್ 5, ಕ್ಯಾರಿಂಗ್ ಸ್ಟೂಡೆಂಟ್ ಲೋನ್ ಫಾರ್ ಅ ಲಾಂಗ್ ಟೈಮ್. ಒಂದು ಅರ್ಥ ಮಾಡ್ಕೊಳ್ಳಿ, ಸಾಲ ಯಾವತ್ತಿದ್ರೂ ನಿಮಗೆ ಶೂಲವಾಗಿದೆ. ನೀವು ನಿಮ್ಮ ತಲೆ ಮೇಲೆ ಸಾಲ ಇಟ್ಕೊಂಡ್ಬಿಟ್ಟು ಶೋಕಿಯನ್ನು ಮಾಡೋಕ್ಕೆ ಹೋಗಬಾರ್ದು. ಬಹಳಷ್ಟು ಜನ ಕಲಿಯುವಾಗ ಎಜುಕೇಷನ್ ಲೋನನ್ನು ತಗೊಂಡಿರ್ತಾರೆ, 40 ಲಕ್ಷ, 50 ಲಕ್ಷ, 2 ಕೋಟಿ, 3 ಕೋಟಿ ಅಂಥೇಳಿ. ಕಲಿತಾದ ನಂತರ ಜಾಬ್ ಸಿಕ್ಕ ಮೇಲೆ ಫಾಸ್ಟೆಸ್ಟ್ ಆಗಿ ತಮ್ಮ ಎಜುಕೇಷನ್ ಲೋನನ್ನು ಪೇ ಮಾಡೋದ್ರ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಅವರು ಶೋಕಿಗಳನ್ನು ಮಾಡ್ತಾ ತಿರುಗ್ತಾರೆ. ಅನಾವಶ್ಯಕವಾಗಿ ಐಫೋನ್ ತಂದೆ, ಕಾರ್ ತಂದೆ, ಬ್ರ್ಯಾಂಡೆಡ್ ಬಟ್ಟೆ ತಂದೆ, ಮನೆ ತೊಗೊಂಡೆ, ಬೇಗನೆ ಮದುವೆ ಮಾಡ್ಕೊಂಡ್ಬಿಟ್ಟೆ, ಐಷಾರಾಮಿ ಲೈಫನ್ನು ಸಾಗಿಸೋಕೆ ಶುರು ಮಾಡಿದೆ ಅಂಥೇಳಿ ಈ ರೀತಿ ಎಲ್ಲ ದುಂದು ವೆಚ್ಚ ಮಾಡ್ತಾ ಹೋಗ್ತಾರೆ. ಸ್ಟೂಡೆಂಟ್ ಲೋನನ್ನು ಹಾಗೆ ಕ್ಯಾರಿ ಮಾಡ್ತಾರೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಈಗಲೂ ಕೂಡ ತನ್ನ ಎಜುಕೇಷನ್ ಲೋನಿನ EMI ತುಂಬ್ತಾ ಇದ್ದಾನೆ. ಅವನ ಮಗ ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾನೆ. ಮಗನಿಗೆ 6 ವರ್ಷ ಆಯಿತು. ಈಗಲೂ ಕೂಡ ಅವ್ರ ಅಪ್ಪಂದು ಎಜುಕೇಷನ್ ಲೋನ್ ಇದೆ. ಇನ್ನೂ 50% ದುಡ್ಡು ತುಂಬೋದಿದೆ. ಹೇಗೆ ನೀವು ಲೋನನ್ನು ರಿಪೇ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊತೀರೋ ಅಷ್ಟು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ನಿಮಗೆ ಬರ್ಡನ್ ಆಗುತ್ತೆ. ಇದು ನಿಮ್ಮ ವೆಲ್ತನ್ನು ಡೆಸ್ಟ್ರಾಯ್ ಮಾಡುತ್ತೆ. ಅದಕ್ಕಾಗಿ ನಿಮ್ಮ ತಲೆ ಮೇಲೆ ಯಾವುದೇ ಸಾಲ ಇರಲಿ, ಅದು ಸ್ಟೂಡೆಂಟ್ ಲೋನ್ ಇರಲಿ, ಹೋಮ್ ಲೋನ್ ಇರಲಿ, ವೆಹಿಕಲ್ ಲೋನ್ ಇರಲಿ, ಏನೇ ಇರಲಿ, ಅದನ್ನು ನೀವು ಬೇಗನೆ ತೀರಿಸಬೇಕು. ಅದಾದ ನಂತರ ನಿಮ್ಮ ಶೋಕಿ ಜೀವನವನ್ನು, ಅಯಾಸಿ ಜೀವನವನ್ನು ನಡೆಸ್ಬೋದು. ಬಟ್ ಸಾಲ ಇಟ್ಕೊಂಡು ಶೋಕಿ ಜೀವನ ಮಾಡೋಕ್ಕೆ ಹೋಗಬೇಡಿ. ಮಿಸ್ಟೇಕ್ ನಂಬರ್ 6, ನಾಟ್ ಬೈಯಿಂಗ್ ಹೆಲ್ತ್ ಇನ್ಶೂರೆನ್ಸ್. ನಮ್ಮ ಭಾರತದಲ್ಲಿ ಬಹಳಷ್ಟು ಜನರಿಗೆ ಇನ್ಶೂರೆನ್ಸಿನ ಮಹತ್ವವೇ ಗೊತ್ತಿಲ್ಲ. ವೆಹಿಕಲ್ ಇನ್ಶೂರೆನ್ಸನ್ನು ಯಾಕೆ ತೊಗೋಬೇಕು ಅದು ಗೊತ್ತಿಲ್ಲ. ಹೆಲ್ತ್ ಇನ್ಶೂರೆನ್ಸನ್ನು ಯಾವಾಗ ತೊಗೋಬೇಕು, ಯಾಕೆ ತೊಗೋಬೇಕು ಗೊತ್ತಿಲ್ಲ.
ಲೈಫ್ ಇನ್ಶೂರೆನ್ಸನ್ನು ಯಾವಾಗ ತಗೋಬೇಕು, ಟರ್ಮ್ ಇನ್ಶೂರೆನ್ಸ್ ಅಂದರೆ ಏನು ಐಡಿಯಾನೇ ಇಲ್ಲ ಅವರಿಗೆ. ಹೀಗಾಗಿ ಅವರು ಬಡತನದಿಂದ ಕೇವಲ ಒಂದೇ ಒಂದು ಹೆಜ್ಜೆ ದೂರದಲ್ಲಿರ್ತಾರೆ. ಒಂದು ವೇಳೆ ನಿಮಗೇನಾದರೂ ಹಾಸ್ಪಿಟಲ್ ಎಮರ್ಜೆನ್ಸಿ ಬಂತಪ್ಪ ಅಂತಂದರೆ ನೀವು ಬೀದಿಗೆ ಬಂದುಬಿಡ್ತೀರಾ. ನಿಮ್ಮ ಮನೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರ್ಕೊಂಡ್ಬಿಟ್ಟು ರೋಡಿಗೆ ಬರ್ತೀರಾ. ಈ ರೀತಿ ನಿಮ್ಮೊಂದಿಗೆ ಆಗಬಾರ್ದಪ್ಪ ಅಂತಂದರೆ ನಿಮಗೆ ಯಾವುದೇ ರೋಗ ಇರದೇ ಇರುವಾಗಲೇ ನೀವು ಹೆಲ್ತ್ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡಬೇಕು. ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ವಯಸ್ಸಿನಲ್ಲಿಯೇ ನೀವು ಹೆಲ್ತ್ ಇನ್ಶೂರೆನ್ಸನ್ನು ಪರ್ಚೇಸ್ ಮಾಡಬೇಕು. ಆವಾಗ ನಿಮಗೆ ಯಾವುದೇ ರೋಗನೂ ಇರಲ್ಲ ಮತ್ತು ಪ್ರೀಮಿಯಮ್ನ ಅಮೌಂಟ್ ಕೂಡ ತುಂಬಾ ಚಿಕ್ಕದಿರುತ್ತೆ. ಅದಕ್ಕಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ಳುವುದು ಜಾಣತನವಾಗಿದೆ. ಬಟ್ ಮೆಜಾರಿಟಿ ಆಫ್ ಜನ ಇದನ್ನು ತಗೊಳ್ಳಲ್ಲ. 30, 35, 40 ಆದಾಗ ಯಾವುದಾದ್ರೂ ರೋಗಗಳು ಬಂದು ಒಕ್ಕರಿಸ್ಕೊಂಡು ಬಿಟ್ಟಾಗ ಹೆಲ್ತ್ ಇನ್ಶೂರೆನ್ಸನ್ನು ತೊಗೊತಾರೆ. ಆವಾಗ ಪ್ರೀಮಿಯಮ್ ಕೂಡ ಜಾಸ್ತಿ ಕಟ್ಟಬೇಕಾಗತ್ತೆ ಮತ್ತು ಆಲ್ರೆಡಿ ರೋಗಗಳಿರ್ತವೆ, ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ. ಈ ಒಂದು ಮೂರ್ಖತನವನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಇದು ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್ ಆಗಿದೆ. ಒಂದು ವೇಳೆ ನಿಮಗೆ ಇನ್ಶೂರೆನ್ಸ್ನ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳುವ ಆಸೆ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಿಗೆ ಹೋಗಿ, ಅಲ್ಲಿ 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸ್ ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟನ್ನು ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇನ್ಶೂರೆನ್ಸ್ ಅಂದರೆ ಏನು, ಟ್ಯಾಕ್ಸ್ ಹೆಂಗೆ ಸೇವ್ ಮಾಡಬೇಕು, ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಹೆಂಗೆ ಬಿಲ್ಡ್ ಮಾಡೋದು, ಎಲ್ಲದರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ಟಿರುವೆ. ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಮಿಸ್ಟೇಕ್ ನಂಬರ್ 7, ಫಾಲೋಯಿಂಗ್ ಕ್ವಿಕ್ ಗೆಟ್ ರಿಚ್ ಸ್ಕೀಮ್ಸ್. ಭಾಳಷ್ಟು ಜನ ರಾತ್ರೋರಾತ್ರಿ ಶ್ರೀಮಂತರಾಗಬೇಕಂತ ಹೇಳಿಬಿಟ್ಟು ಶಾರ್ಟ್ಕಟ್ಗಳನ್ನು ಫಾಲೋ ಮಾಡೋಕ್ಕೆ ಹೋಗ್ತಾರೆ. ಇವತ್ತು ದುಡ್ಡು ಹಾಕಿದರೆ 1 ತಿಂಗಳಲ್ಲಿ ಡಬಲ್ ಆಗುತ್ತೆ, ಟಿಬಲ್ ಆಗುತ್ತೆ ಅಂಥೇಳಿ ಅವನು ಒಬ್ಬ ಮೂರ್ಖ ಬಂದು ಹೇಳ್ತಾನೆ. ಅದನ್ನು ನಂಬ್ಕೊಂಡ್ಬಿಟ್ಟು ದುಡ್ಡಿನ ಆಸೆಗಾಗಿ ಅದರಲ್ಲಿ ದುಡ್ಡು ಹಾಕಿಬಿಟ್ಟು ಕಳ್ಕೊಂಡ್ಬಿಟ್ಟು ರೋಡಿಗೆ ಬರ್ತಾರೆ, ಮೋಸ ಹೋಗ್ತಾರೆ, ಇರೋದನ್ನು ಕೂಡ ಕಳ್ಕೊತಾರೆ. ಇನ್ನು ಕೆಲವೊಂದಿಷ್ಟು ಜನ ನಾನು ರಾತ್ರೋರಾತ್ರಿ ಶ್ರೀಮಂತನಾಗುವೆ ಅಂತ ಹೇಳಿಬಿಟ್ಟು ಮನಿ ಗ್ಯಾಮ್ಲಿಂಗಲ್ಲಿ ಇಳಿದು ಬಿಡ್ತಾರೆ, ಬೆಟ್ಟಿಂಗಲ್ಲಿ ಇಳಿದು ಬಿಡ್ತಾರೆ. ಮತ್ತು ಈಗೇನು ಆನ್ಲೈನಲ್ಲಿ ಬೆಟ್ಟಿಂಗ್ ಆ್ಯಪ್ಸ್ಗಳು ಬಂದಿವೆ ಅಲ್ಲ, ಗ್ಯಾಮ್ಲಿಂಗ್ ಗೇಮ್ಸ್ಗಳು ಬಂದಿವೆ ಅಲ್ಲ, ಟೀಮ್ ಮಾಡಿ ಅದು ಮಾಡಿ ಇದು ಮಾಡಿ ಲಾಟ್ರಿ ತಗೊಳ್ಳಿ ಅಂಥೇಳಿ ಇಂಥವುಗಳನ್ನೆಲ್ಲ ನಂಬ್ಕೊಂಡ್ಬಿಟ್ಟು ತಮ್ಮ ದುಡ್ಡನ್ನು ಹಾಳು ಮಾಡಿಕೊಳ್ಳೋದ್ರ ಜೊತೆಗೆ ಜೀವನವನ್ನು ಕೂಡ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಈ ಬೆಟ್ಟಿಂಗ್ನ ಆಸೆಗೆ ಬಿದ್ದುಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ಸಾಲ ಮಾಡ್ಕೊಂಡ್ಬಿಟ್ಟು ಸೂಸೈಡ್ ಮಾಡಿಕೊಂಡಿರುವವರನ್ನು ನಾನು ಬಹಳಷ್ಟು ಜನರನ್ನು ನೋಡಿರುವೆ. ಯಾರು ದುಡ್ಡನ್ನು ಗಳಿಸೋದಕ್ಕಾಗಿ ಈ ರೀತಿ ಕ್ವಿಕ್ ರಿಚ್ ಸ್ಕೀಮ್ಗಳ ಹಿಂದೆ ಬಿದ್ದಿರ್ತಾರೋ ಅವ್ರು ಯಾವತ್ತೂ ಕೂಡ ಉದ್ಧಾರ ಆಗಲ್ಲ. ನಿಮಗೇನಾದರೂ ಈ ರೀತಿಯ ಆಲೋಚನೆಗಳಿದ್ದರೆ ಅವುಗಳನ್ನು ಡಿಲೀಟ್ ಮಾಡಿ ನಿಯತ್ತಾದ ದಾರಿಯಲ್ಲಿ ದುಡ್ಡನ್ನು ಸಂಪಾದಿಸೋಕೆ ಈಗಲಾದರೂ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಇಲ್ಲಪ್ಪ ಅಂತಂದರೆ ಮುಂದೆ ಬಹಳಷ್ಟು ಪಶ್ಚಾತ್ತಾಪವನ್ನು ಅನುಭವಿಸ್ತೀರ. ಈ ಆನ್ಲೈನ್ನಲ್ಲಿ ಗ್ಯಾಮ್ಲಿಂಗ್ ಆಟಗಳನ್ನು ಆಡೋದ್ರಿಂದ, ಬೆಟ್ಟಿಂಗ್ ಮಾಡೋದ್ರಿಂದ, ಟೀಮ್ ಮಾಡೋದ್ರಿಂದ ಕೋಟ್ಯಾಂತರ ಬರ್ತಿತ್ತಪ್ಪ ಅಂತಂದರೆ ಈ ಕ್ರಿಕೆಟರ್ಗಳು, ಫಿಲ್ಮ್ ಸ್ಟಾರ್ಗಳು ಯಾಕೆ ಕ್ರಿಕೆಟ್ ಆಡಬೇಕು ಮತ್ತು ಸಿನಿಮಾಗಳನ್ನು ಮಾಡಬೇಕು? ಇವ್ರ ಮಕ್ಕಳನ್ನು ಇವ್ರು ಯಾಕೆ ಫಾರಿನಿಗೆ ಓದಕ್ಕೆ ಕಲಿಸ್ತಾ ಇದ್ದಾರೆ? ಅದರಿಂದ ನಿಜವಾಗಿಯೂ ದುಡ್ಡು ಬರ್ತಾ ಇದ್ದರೆ ಮೊದಲು ಇವರೇ ಟೀಮ್ ಮಾಡಬೇಕಾಗಿತ್ತಲ್ಲ, ಇವ್ರ ಮಕ್ಕಳಿಗೆ ಟೀಮ್ ಮಾಡಿ ಅಂತ ಹೇಳಬೇಕಾಗಿತ್ತಲ್ಲ. ನೀವು ನಿಮ್ಮ ಓದನ್ನು ಬಿಟ್ಬಿಟ್ಟು, ಜಾಬ್ ಬಿಸ್ನೆಸ್ಸನ್ನು ಬಿಟ್ಬಿಟ್ಟು ಟೀಮ್ ಮಾಡ್ತಾ ಹೋದರೆ ಮುಂದೆ ಭಿಕಾರಿಗಳಾಗ್ತೀರ. ಮಿಸ್ಟೇಕ್ ನಂಬರ್ 8, ಟೇಕಿಂಗ್ ಬ್ಯಾಡ್ ಲೋನ್ಸ್. ಬಹಳಷ್ಟು ಜನ ತಮ್ಮ ಲೈಫಲ್ಲಿ ಲೋನ್ಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋದೇ ಲೋನನ್ನು ತೆಗೆದುಕೊಳ್ತಾರೆ. ಅವರಿಗೆ ಗುಡ್ ಲೋನ್ ಅಂದರೆ ಏನು, ಬ್ಯಾಡ್ ಲೋನ್ ಅಂದರೆ ಏನು ಗೊತ್ತೇ ಇರಲ್ಲ. ಅವರು ಬ್ಯಾಡ್ ಲೋನ್ಸ್ಗಳನ್ನು ತೆಗೆದುಕೊಂಡ್ಬಿಟ್ಟು ತಮ್ಮ ವೆಲ್ತನ್ನು ತಾವೇ ಸುಡ್ತಾರೆ. ಉದಾಹರಣೆಗಾಗಿ ಹೇಳಬೇಕಂತಂದರೆ ಹೈ ಇಂಟ್ರೆಸ್ಟ್ ರೇಟ್ ಇರುವ ಪರ್ಸ್ನಲ್ ಲೋನನ್ನು ತೆಗೆದುಕೊಳ್ತಾರೆ. ಮತ್ತು ತಪ್ಪಾದ ಲಾಕಿನ್ ಪೀರಿಯಡ್ಗಳಿರುವ ಹೋಮ್ ಲೋನನ್ನು, ವೆಹಿಕಲ್ ಲೋನ್ಗಳನ್ನು ತೊಗೊಂಡ್ಬಿಟ್ಟು ಅಲ್ಲಿ ಕೂಡ ಸಫರ್ ಮಾಡ್ತಾರೆ. 20-25 ವರ್ಷ ಓದಾಡ್ತಾರೆ. ಇನ್ನು ತಮ್ಮ ಹಾಸಿಗೆ ಎಷ್ಟಿದೆನೋ ಅಷ್ಟೇ ಕಾಲು ಚಾಚುವ ಬದಲು ಕ್ರೆಡಿಟ್ ಕಾರ್ಡ್ ಮೇಲೆ ಲೋನನ್ನು ಮಾಡ್ಕೊಂಡ್ಬಿಡ್ತಾರೆ. ಕ್ರೆಡಿಟ್ ಕಾರ್ಡ್ಗೆ ಸಿಕ್ಕಾಪಟ್ಟೆ ಹೆವಿ ಇಂಟ್ರೆಸ್ಟ್ ಇರುತ್ತೆ. 24% ಹಿಡಿದುಬಿಟ್ಟು 60% ತನಕವೂ ಕೂಡ ಈ ಕ್ರೆಡಿಟ್ ಕಾರ್ಡ್ ಲೋನ್ನ ಬಡ್ಡಿ ದರ ಹೋಗುತ್ತೆ. ಇದು ನಿಮ್ಮನ್ನು 2-3 ಸರ್ತಿ ಲೂಟಿ ಮಾಡುತ್ತೆ. ನಾನು ನಿಮಗೆ ಕ್ರೆಡಿಟ್ ಕಾರ್ಡನ್ನು ತೊಗೋಬೇಡಿ, ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಕಂಪಲ್ಸರಿಯಾಗಿ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಳ್ಳಿ. ಕ್ರೆಡಿಟ್ ಹಿಸ್ಟ್ರಿಯನ್ನು ಬಿಲ್ಡ್ ಮಾಡೋಕ್ಕೆ, ಸಿಬಿಲ್ ಸ್ಕೋರನ್ನು ಇಂಪ್ರೂವ್ ಮಾಡೋಕ್ಕೆ ಕ್ರೆಡಿಟ್ ಕಾರ್ಡನ್ನು ಬಳಸಿ. ಬಟ್ ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಎಷ್ಟು ದುಡ್ಡನ್ನು ಪೇ ಮಾಡೋ ಕೆಪ್ಯಾಸಿಟಿ ನಿಮಗಿದೆಯೋ ಅಷ್ಟೇ ಕ್ರೆಡಿಟ್ ಕಾರ್ಡನ್ನು ಬಳಸಿ ದುಡ್ಡು ಖರ್ಚು ಮಾಡಿ. ನಿಮ್ಮ ಸೇವಿಂಗಿಂತಲೂ ಜಾಸ್ತಿ ದುಡ್ಡು ಖರ್ಚು ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡ್ ಮೇಲೆ ಲೋನನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದು ಬ್ಯಾಡ್ ಡಿಸಿಷನ್ ಆಗಿದೆ. ನೀವು ನಿಮ್ಮ ಲೈಫಲ್ಲಿ ಹೈ ಇಂಟ್ರೆಸ್ಟ್ ರೇಟ್ ಇರುವ ಬ್ಯಾಡ್ ಲೋನ್ಸ್ಗಳನ್ನು ತೊಗೊಂಡ್ಬಿಟ್ರೆ, ಶೋಕಿ ಮಾಡೋಕ್ಕೆ ಲೋನ್ಗಳನ್ನು ತೆಗೆದುಕೊಂಡ್ಬಿಟ್ರೆ ಖಂಡಿತವಾಗಿಯೂ ನೀವು ಬರ್ಬಾದಾಗ್ತೀರ. ಈ ಒಂದು ತಪ್ಪನ್ನು ಮಾಡಿಯೇ ಬಹಳಷ್ಟು ಜನ ಇವತ್ತು ಬಡತನದ ಟ್ರ್ಯಾಪಲ್ಲಿ ಬಿದ್ದು ಈಗಲೂ ಕೂಡ ಒದ್ದಾಡ್ತಾ ಇದ್ದಾರೆ, ದುಡ್ಡಿಗಾಗಿ ಒದ್ದಾಡ್ತಾ ಇದ್ದಾರೆ ಮತ್ತು ಅಳ್ತಾ ಇದ್ದಾರೆ.
ಮಕ್ಕಳ ಎಜುಕೇಷನ್ಗಾಗಿ ದುಡ್ಡು ಹೊಂದಿಸೋಕ್ಕಾಗದೆ, ತಮ್ಮ ಹೆಲ್ತಿನ ಖರ್ಚಿಗಾಗಿ ಹೊಂದಿಸೋಕ್ಕಾಗದೆ, ತಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅವರು ತಮ್ಮ 20, 25, 30ನೇ ವಯಸ್ಸಿಗೆ ಈ ಬ್ಯಾಡ್ ಲೋನ್ಸ್ಗಳನ್ನ ತೊಗೊಂಡ್ಬಿಟ್ಟು ತಪ್ಪನ್ನು ಮಾಡಿದ್ದಾರೆ. ಈಗ 40, 50ನೇ ವರ್ಷಿಗೆ ಅಳ್ತಾ ಇದ್ದಾರೆ. ನೀವು ಈಗಲೇ ಎಚ್ಚೆತ್ತುಕೊಳ್ಳದಿದ್ದರೆ ನಿಮಗೂ ಕೂಡ ಅದೇ ಪಾಡಾಗತ್ತೆ. ಮಿಸ್ಟೇಕ್ ನಂಬರ್ 9, ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಕಾರ್ ಆನ್ ಲೋನ್. ಬಹಳಷ್ಟು ಜನ ದುಡಿತಾ ಇದ್ದಂತೆ ಏನು ಮಾಡಿಬಿಡ್ತಾರಪ್ಪ ಅಂತಂದರೆ ಸಾಲ ಮಾಡಿಬಿಟ್ಟು ಹೊಸ ಬ್ರ್ಯಾಂಡೆಡ್ ಕಾರನ್ನು ತೊಗೊಂಡು ಬಂದುಬಿಡ್ತಾರೆ. ಇವರು ಕಾರನ್ನು ಯುಟಿಲಿಟಿಯಾಗಿ ತೆಗೆದುಕೊಳ್ಳಲ್ಲ. ಕಾರನ್ನು ಇವರು ಶೋಕಿ ಮಾಡೋಕ್ಕೆ ತರ್ತಾರೆ. ಕಾರ್ ಇದ್ದರೆ ನಮ್ಮ ಕಾಲನಿಯಲ್ಲಿ ಹವಾ ಆಗತ್ತೆ, ನಮ್ಮ ಕಲೀಗ್ಸ್ಗಳಲ್ಲಿರುವ ಹೆಣ್ಮಕ್ಕಳ ಮುಂದೆ ಹವಾ ಆಗತ್ತೆ, ಅವಳು ನನಗೆ ಅಟೆನ್ಷನ್ ಕೊಡ್ಬೋದು ಅಂತ ಹೇಳಿಬಿಟ್ಟು ಈ ರೀತಿ ಸ್ಯಾಲ್ರಿ ಬರ್ತಾ ಇದ್ದಂತೆಯೇ ಗಳಿಸೋಕೆ ಶುರು ಮಾಡ್ತಾ ಇದ್ದಂತೆ ಬ್ರ್ಯಾಂಡ್ ನ್ಯೂ ಕಾರನ್ನು ತರ್ತಾರೆ. ಅದು ಲೋನ್ ಮೇಲೆ ತರ್ತಾರೆ. ನಿಮಗಂತೂ ಗೊತ್ತಿದೆ, ಕಾರ್ ಒಂದು ಡೆಪ್ರಿಸಿಯೇಟಿಂಗ್ ಅಸೆಟ್ ಆಗಿದೆ. ನೀವು ಶೋರೂಮ್ನಿಂದ ಅದನ್ನು ಹೊರಗಡೆ ತರ್ತಾ ಇದ್ದಂತೆ ಅದರ 50% ವ್ಯಾಲ್ಯೂವನ್ನು ಅದು ಕಳ್ಕೊಂಡ್ಬಿಡತ್ತೆ. ಅದು ತನ್ನ ವ್ಯಾಲ್ಯೂನ ಕಳ್ಕೊಳ್ಳುತ್ತೆ. ಆದರೆ ನೀವು ದುಡಿಯೋ ಟೈಮಲ್ಲಿ, ಸೇವಿಂಗ್ ಮಾಡೋ ಟೈಮಲ್ಲಿ, ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ಈ ಥರದ ಬ್ಯಾಡ್ ಪರ್ಚೇಸನ್ನು ಮಾಡಿಬಿಟ್ಟು EMI ಟ್ರ್ಯಾಪಲ್ಲಿ ಬಿದ್ದು ಓದಾಡ್ತೀರ. ಸೊ ಇಲ್ಲೇ ನೀವು ನಿಮ್ಮ ಫ್ಯೂಚರನ್ನು ಹಾಳು ಮಾಡ್ಕೊತೀರಾ. ನಾನು ಹೇಳಿದ್ನಲ್ಲ, 18ರಿಂದ 24 ಇಲ್ಲ 24ರಿಂದ 30 ಈ ವಯಸ್ಸಿನಲ್ಲಿ ನೀವು ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡಬೇಕು, ಜಾಸ್ತಿ ದುಡ್ಡನ್ನು ಸೇವ್ ಮಾಡಬೇಕು, ಜಾಸ್ತಿ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ಅದನ್ನು ಬಿಟ್ಟು ಈ ಥರದ ಬ್ಯಾಡ್ ಪರ್ಚೇಸ್ಗಳನ್ನ ಮಾಡಿದರೆ, ಬ್ರ್ಯಾಂಡೆಡ್ ಕಾರ್ ತಂದೆ, ಅನಾವಶ್ಯಕವಾಗಿ ಲೋನ್ ಮಾಡಿ ಐಫೋನ್ ತಂದೆ, ಈ ರೀತಿ ಹಣವನ್ನು ಸುಡ್ತಾ ಹೋದರೆ ನೀವು ರಿಟೈರ್ಮೆಂಟ್ ಟೈಮಲ್ಲಿ ಕಷ್ಟಪಡಬೇಕಾಗುತ್ತೆ. ಮಿಸ್ಟೇಕ್ ನಂಬರ್ 10 ಆ್ಯಂಡ್ ಲಾಸ್ಟ್, ಲೈಫ್ ಸ್ಟೈಲ್ ಇನ್ಫ್ಲೇಷನ್. ಈ ಲೈಫ್ ಸ್ಟೈಲ್ ಇನ್ಫ್ಲೇಷನ್ಗೆ ನೀವು ಲೈಫ್ ಸ್ಟೈಲ್ ಕ್ರೀಪ್ ಅಂತ ಕೂಡ ಕರಿಬೋದು. ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ, ತಮ್ಮ ಸ್ಯಾಲ್ರಿ ಹೆಚ್ಚಾಗ್ತಾ ಇದ್ದಂತೆ, ಇನ್ಕಮ್ ಸ್ವಲ್ಪ ಹೆಚ್ಚಾಗ್ತಾ ಇದ್ದಂತೆಯೇ ತಮ್ಮ ಖರ್ಚುಗಳನ್ನು ಕೂಡ ಹೆಚ್ಚಿಗೆ ಮಾಡ್ಕೊಂಡ್ಬಿಡ್ತಾರೆ. ಅನಾವಶ್ಯಕವಾಗಿ ಖರ್ಚುಗಳನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗಾಗಿ ಇವರಿಗೆ 50,000 ಸ್ಯಾಲ್ರಿ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಇವರು ಒಂದು ಸೆಕೆಂಡ್ ಹ್ಯಾಂಡ್ ಕಾರನ್ನು ಯೂಸ್ ಮಾಡ್ತಾ ಇರ್ತಾರೆ. ಸಿಂಪಲ್ಲಾಗಿ ಒಂದು ಫೋನ್ ಇರುತ್ತೆ, ಸರಿಯಾಗಿ ಬಟ್ಟೆಗಳನ್ನು ಹಾಕೊತಾ ಇರ್ತಾರೆ, ಒಂದು ಚೆನ್ನಾಗಿರೋ ಬಾಡಿಗೆ ಮನೆ ಇರುತ್ತೆ, ಲೈಫ್ ಜಮ್ ಅಂತ ಸಾಕ್ತಾನೆ ಇರುತ್ತೆ. ಆದರೆ ಇವರಿಗೆ ಸ್ವಲ್ಪ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ, ಇಲ್ಲ ಬಿಸ್ನೆಸ್ಸಲ್ಲಿ ಸ್ವಲ್ಪ ಜಾಸ್ತಿ ಇನ್ಕಮ್ ಬಂದುಬಿಡುತ್ತೆ. ಇವರು ಅಷ್ಟಕ್ಕೇ ಏನು ಮಾಡಿಬಿಡ್ತಾರಪ್ಪ ಅಂತಂದರೆ, ಆ ಇನ್ಕಮನ್ನು ಜಾಸ್ತಿ ಮಾಡುವ ಬದಲು, ಇನ್ವೆಸ್ಟ್ಮೆಂಟ್ ಮಾಡುವ ಬದಲು, ಸೇವಿಂಗ್ ಮಾಡುವ ಬದಲು ತಮ್ಮ ಖರ್ಚುಗಳನ್ನೇ ಡಬಲ್ ಟಿಬಲ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಜಾಸ್ತಿ ದುಡ್ಡು ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಖರ್ಚುಗಳನ್ನು ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಇರೋ ಬಾಡಿಗೆ ಮನೆಯನ್ನು ಬಿಟ್ಟುಬಿಟ್ಟು ಮತ್ತಷ್ಟು ಲಕ್ಸುರಿಯಸ್ ಆಗಿರೋ ಬಾಡಿಗೆ ಮನೆಗೆ ಹೋಗ್ತಾರೆ, ಇಲ್ಲವೇ ಸ್ವಂತ ಮನೆಗೆ ಅಲ್ಲಿ ಲೋನ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಒಂದು ಕಾರ್ ಇರುತ್ತೆ, ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಹೊಸ ಕಾರ್ ತರ್ತಾರೆ. ಈಗ ಒಂದು ಫೋನ್ ಇರುತ್ತೆ, ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಮತ್ತಷ್ಟು ಕಾಸ್ಟ್ಲಿ ಆಗಿರುವ ಫೋನ್ ತೊಗೊಂಡ್ಬರ್ತಾರೆ. ಈ ರೀತಿ ಎಲ್ಲದರಲ್ಲೂ ಕೂಡ ದುಂದು ವೆಚ್ಚ ಮಾಡ್ತಾ ಇರ್ತಾರೆ. ಅಂದರೆ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಆಯ್ತು ಅಂತ ಹೇಳಿಬಿಟ್ಟು ಎಲ್ಲ ಖರ್ಚುಗಳನ್ನು ಡಬಲ್ ಟಿಬಲ್ ಮಾಡ್ಕೊಂಡ್ಬಿಡ್ತಾರೆ. ಲೈಫ್ ಸ್ಟೈಲ್ ಇನ್ಫ್ಲೇಷನ್ಗೆ ತುತ್ತಾಗಿಬಿಟ್ಟು ದಿವಾಳಿ ಆಗಿಬಿಡ್ತಾರೆ. ಸೊ ಇಂಥ ಜನ ಇದ್ದಾರಲ್ಲ, ಮುಂದೆ ಬಹಳಷ್ಟು ಸಫರ್ ಮಾಡ್ತಾರೆ. ಈ 10 ಫೈನಾನ್ಷಿಯಲ್ ಮಿಸ್ಟೇಕ್ಸ್ಗಳಲ್ಲಿ ನಾನು ಮೊದಲಿನ 2-3 ಫೈನಾನ್ಸ್ ಮಿಸ್ಟೇಕ್ಗಳನ್ನು ಮಾಡಿರುವೆ. ಮಿಕ್ಕ 7-8 ಮಿಸ್ಟೇಕ್ಸ್ಗಳನ್ನು ಮಾಡಿ ಪಶ್ಚಾತ್ತಾಪ ಪಡ್ತಾ ಇರುವ ಬಹಳಷ್ಟು ಜನ ನೋಡಿರುವೆ. ಸೊ ನೀವು ಈ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.